ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಪ್ರಭಾವಿ ರಾಜಕಾರಣಿಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತೆ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿರುವಂತಹ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ರ. ಕೆಪಿಸಿಸಿ ಅಧ್ಯಕ್ಷಗಿರಿ ತ್ಯಜಿಸುವ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್. ಅಧ್ಯಕ್ಷಗಿರಿ ತ್ಯಜಿಸುವ ಮಾತು, ಸಿಎಂ ಆಗುವಂತಹ ಒಂದು ಆಸೆ, ಭಾರೀ ಕುತೂಹಲ ಕೆರಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿಗೂಢ ನಡೆ. ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿ. ಪ್ರಭಾವಿ ರಾಜಕಾರಣಿಯ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಇದು. ಮತ್ತೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತಹದ್ದು. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರ. ಕೆಪಿಸಿಸಿ ಅಧ್ಯಕ್ಷಗಿರಿ ತ್ಯಜಿಸುವ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷಗಿರಿ ತ್ಯಜಿಸುವ ಮಾತು ಸಿಎಂ ಆಗುವ ಕನಸ, ಭಾರೀ ಕುತೂಹಲ ಕೆರಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿಗೂಢ ನಡೆ. ಡಿಕೆ ಶಿವಕುಮಾರ್ ಅವರು ಈಗ ಅಧ್ಯಕ್ಷಗಿರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳಿರುವಂಥದ್ದು. ನಾನು ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗುತ್ತೇನೆ, ನೀವು ಸ್ವಲ್ಪ ಕಾಯಿರಿ, ಯಾರು ಬೇಕಾದರೂ ಕೂಡ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು. ಅಧ್ಯಕ್ಷಗಿರಿ ತ್ಯಜಿಸುವ ಮಾತಾಡುತ್ತಲೇ ಡಿಕೆಶಿ ಪವರ್ ಶೇರ್ ಗೇಮ್ ಪ್ಲೇ ಮಾಡಿರುವಂತಹದ್ದು. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಕ್ಲೆವರ್ ಮಾತು. ಅಧಿಕಾರ ತ್ಯಜಿಸುವ ಮಾತಾಡುತ್ತಲೇ ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ರ. ನಾನು ಡಿಸಿಎಂ ಅಧ್ಯಕ್ಷ 2 ಹುದ್ದೆಯಲ್ಲಿದ್ದೇನೆ, 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆ ಬಳಿಕ ಮುಕ್ತನಾಗುತ್ತೇನೆ, ಬೇರೆಯವರು ಕೆಪಿಸಿಸಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿ. ಎದುರಾಳಿಗಳಿಗೆ ಡಿಕೆ ಶಿವಕುಮಾರ್ ಅವರು ಪರೋಕ್ಷ ಸಂದೇಶವನ್ನು ರವಾನೆ ಮಾಡಿರುವಂತಹದ್ದು. ನಾನು ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗುತ್ತೇನೆ, ಸ್ವಲ್ಪ ದಿನ ಕಾಯಿರಿ, ನೀವು ಯಾರು ಬೇಕಾದರೂ ಕೂಡ ಆ ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ಳಬಹುದು. ಡಿಕೆ ಶಿವಕುಮಾರ್ ಅವರು ಈಗ ಅಧ್ಯಕ್ಷಗಿರಿ ತ್ಯಜಿಸುವಂತಹ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ, ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ರ. ಸ್ವಲ್ಪ ದಿನ ನೀವು ಕಾಯಬೇಕು, ಸ್ವಲ್ಪ ದಿನ ಆದ ನಂತರ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ಆಮೇಲೆ ನೀವು ಯಾರು ಬೇಕಾದರೂ ಕೂಡ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬಹುದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹದ್ದು. ಡಿಕೆ ಶಿವಕುಮಾರ್ ಅವರ ಈ ಮಾತಿನ ಅರ್ಥ ನಿಜಕ್ಕೂ ಹಲವು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಅಧಿಕಾರವನ್ನು ತ್ಯಜಿಸ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹದ್ದು. ನಾನು ಡಿಸಿಎಂ ಜೊತೆಗೆ ಅಧ್ಯಕ್ಷ 2 ಹುದ್ದೆಯಲ್ಲಿದ್ದೇನೆ, 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆ ಬಳಿಕ ನಾನು ಮುಕ್ತನಾಗುತ್ತೇನೆ. ಮೂರನೇ ಬ್ರೇಕಿಂಗ್ ಬರ್ತದೆ. ಅಧ್ಯಕ್ಷಗಿರಿ ತ್ಯಜಿಸುವ ಮಾತನಾಡುತ್ತಲೇ ಮುಖ್ಯಮಂತ್ರಿ ಹುದ್ದೆ ಗಿಟ್ಟಿಸಿಕೊಳ್ಳಲು ಇದು ಸಕಾಲ. ಮಲ್ಲಿಕಾರ್ಜುನ ಖರ್ಗೆ ಹೆಸರನ್ನೇ ಬಳಸಿ ಈಗ ಡಿಕೆಶಿ ಸೆಲ್ಫ್ ಬ್ಯಾಟ್ ಬೀಸಿರುವಂತಹದ್ದು. ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭೆ ವಿಪಕ್ಷ ನಾಯಕರು ಕೂಡ ಆಗಿದ್ದಾರೆ. ನಾನು ಕೂಡ ಡಿಸಿಎಂ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ದೇನೆ. ಸಮಯ ಸಂದರ್ಭ ನೋಡಿಕೊಂಡು ಪಕ್ಷದಲ್ಲಿ ಹಂಗಾಗುತ್ತೆ. ಪಕ್ಷದಲ್ಲಿನ ಎದುರಾಳಿಗಳಿಗೆ ಡಿಕೆಶಿ ಕ್ಲೆವರ್ ಆನ್ಸರ್ ಕೊಟ್ಟಿರುವಂತಹದ್ದು. ಈ ಮೂಲಕ ಪವರ್ ಶೇರಿಂಗ್ ಗೇಮ್ ಹಾಡಿದ್ರ ಡಿಕೆ ಶಿವಕುಮಾರ್ ಅವರು. ಅಧ್ಯಕ್ಷಗಿರಿ ತ್ಯಜಿಸುವ ಮಾತಾಡುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಮೈಂಡ್ ಗೇಮ್ ಶುರು ಮಾಡಿರುವಂತಹದ್ದು. ಮುಖ್ಯಮಂತ್ರಿ ಹುದ್ದೆ ಗಿಟ್ಟಿಸಿಕೊಳ್ಳಲು ಇದು ಸಕಾಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಜೊತೆಗೆ ಡಿಸಿಎಂ ಸ್ಥಾನ 2 ಹುದ್ದೆಯನ್ನು ನಾನು ಅಲಂಕರಿಸಿದ್ದೇನೆ. ಖರ್ಗೆ ಅವರು ಕೂಡ ಎಐಸಿಸಿ ಅಧ್ಯಕ್ಷರಾಗಿದೆ, ಜೊತೆಗೆ ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ದಾರೆ. ಹಾಗಾಗಿ ಸಮಯ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ಅದಾದ ನಂತರ ನಾನು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ ಅನ್ನೋ ಒಂದು ಅರ್ಥದಲ್ಲಿ, ಜೊತೆಗೆ ಈಗಲೇ ಅವರು ಸಿಎಂ ಕುರ್ಚಿಗೆ ಟವಲ್ ಹಾಕುವಂಥ ಒಂದು ಕೆಲಸವನ್ನು ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.